ಯಾವುದು ಜಲಸಂಪನ್ಮೂಲವಾಗಿದೆ. ಶಕ್ತಿಯ ಸಂಪನ್ಮೂಲಕ್ಕೆ ವಿವಿಧ ಪರ್ಯಾಯಗಳಿರುವಂತೆ ನೀರಿಗೆ ಯಾವುದೇ ಪರ್ಯಾಯಗಳಿಲ್ಲ. ಇದು ಅದರ ವಿಶೇಷವಾಗಿದೆ. ಭೂಮಿಯ ಮೇಲ್ಮೈಯು ಶೇಕಡ 71% ನೀರನ್ನು ಹೊಂದಿದೆ. ಜೀವಿಗಳ ಉಳಿವಿಗೆ ಅವಶ್ಯಕತೆಯಾಗಿರುವ ಪ್ರಮುಖ ಘಟಕಗಳಲ್ಲಿ ನೀರು ಕೂಡ ಒಂದು ಪ್ರಮುಖವಾಗಿದೆ. ಭೂಮಿಯ ಮೇಲೆ ಒಟ್ಟು ನೀರಿನ ಪ್ರಮಾಣವು 97% ಇರುವುದರಲ್ಲಿ ಸಮುದ್ರ, ಸರೋವರಗಳು, ಸಾಗರಗಳಲ್ಲಿ ಹಂಚಿ ಹೋಗಿವೆ. ವಾತಾವರಣದಲ್ಲಿ ನೀರಾವಿಯ ರೂಪವು 0.001% ನೀರಿನ ಪ್ರಮಾಣವಿದೆ ಮತ್ತು ಹಿಮನದಿ ಧ್ರುವ ಪ್ರದೇಶಗಳಲ್ಲಿರುವ ಮಂಜುಗಡ್ಡೆಗಳಲ್ಲಿ ಶೇಕಡ 2.4% ನೀರಿನ ಪ್ರಮಾಣವೂ ಇದೆ. ಉಳಿದ ನೀರು ನಮಗೆ ನದಿಗಳಲ್ಲಿ, ಹಳ್ಳಗಳಲ್ಲಿ, ಕೆರೆಗಳಲ್ಲಿ ದೊರೆಯುತ್ತದೆ. ನೀರನ್ನು ನಾವು ವಿವಿಧ ಚಟುವಟಿಕೆಗಳಿಗಾಗಿ ಬಳಸುತ್ತೇವೆ. ಅವುಗಳೆಂದರೆ ಪಾತ್ರೆ ತೊಳೆಯಲು, ಬಟ್ಟೆ ಒಗೆಯಲು, ಅಡಿಗೆ ಮಾಡಲು, ಕುಡಿಯಲು ಇತ್ಯಾದಿ ಕೆಲಸಗಳಿಗೆ ಬಳಸುತ್ತೇವೆ. ವಿಶೇಷವಾಗಿ ಹೇಳುವುದಾದರೆ ನೀರನ್ನು ನಾವು ವಿದ್ಯುತ್ತನ್ನು ತಯಾರಿಸಲು ಕೂಡ ಬಳಸುತ್ತೇವೆ. ನಮ್ಮ ದೇಶಕ್ಕೆ ಮಾನವನು ಉಪಯೋಗಿಸುತ್ತಿರುವ ಶೇಕಡ 80ಕ್ಕೂ ಹೆಚ್ಚು ಶೇಕಡದ ನೀರು ಹೆಚ್ಚು ಕೃಷಿಗಾಗಿಯೇ ಉಪಯೋಗವಾಗುತ್ತಿದೆ. ಆದ್ದರಿಂದ ನಾವು ನೀರನ್ನು ಹೆಚ್ಚು ಹಾಳು ಮಾಡಬಾರದು ಮತ್ತು ಜನರಲ್ಲಿ ನೀರು ವ್ಯರ್ಥವಾಗದಂತೆ ಅವರಲ್ಲಿ ಜಾಗೃತಿ ಮೂಡಿಸಬೇಕೆಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ.